बीजापुर में देश बचाओ संकल्प यात्रा। वोटिंग अवेयरनेस को लेकर कई प्रगतिपर संगठनों की ओर से पूरे कर्नाटक स्टेट में ये यात्रा चल रही है। उसी के चलते आज ये यात्रा बीजापुर शहर पहुंची। श्री सिद्धेश्वर देवस्थान से लेकर गांधी सर्कल से श्री बसवेश्वर सर्कल, बसवेश्वर सर्कल से डॉक्टर बाबा साहेब अम्बेडकर सर्कल तक ये यात्रा की गई, जिसमें कई प्रगतिपर संगठन के लोग रहे मौजूद। ಕರ್ನಾಟಕದ ಸಮಸ್ತ ಪ್ರಗತಿಪರ ಸಂಘಟನೆಯ ಸಹಯೋಗದಲ್ಲಿ ದೇಶ ಉಳಿಸಿ ಎಂಬ ಸಂಕಲ್ಪ ಯಾತ್ರೆಯು ನಮ್ಮ ಅಂಬೇಡ್ಕರ್ ಎಲ್ಲೆಲ್ಲ ಸಾರ್ವಜನಿಕ ಯುವಕರು ಯುವತಿಯರು ಎಲ್ಲೆಲ್ಲ ಸಾರ್ವಜನಿಕರು ಅಂಬೇಡ್ಕರ್ ಸರ್ಕಾರ ವೃತ್ತದಲ್ಲಿ ಭಾಗವಹಿಸಿ ಈ ಸಂಕಲ್ಪ ಯಾತ್ರೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತ ತಮ್ಮಲ್ಲಿ ಹೇಳ್ತಾ ಇದ್ದೇವೆ. ನಮ್ಮ ಮತದಾನ ನಮ್ಮ ಹಕ್ಕು ಅಂತ ಹೇಳೋದಿಲ್ಲರು. ನಮ್ಮ ಮತದಾನ ನಮ್ಮ ಮತದಾನ. ಇವತ್ತು ಕರ್ನಾಟಕದ ಸಮಸ್ತ ಪ್ರಗತಿಪರ ಸಂಘಟನೆಯ ಸಹಯೋಗದಲ್ಲಿ ದೇಶ ಉಳಿಸಿ ಎಂಬ ಸಂಕಲ್ಪ ಯಾತ್ರೆಗೆ ಬಿಜಾಪುರದಿಂದ ಈಗ ಪ್ರಾರಂಭವಾಗಿದೆ. ಬಿಜಾಪುರದಲ್ಲಿ ಪ್ರಾರಂಭಗೊಳ್ಳುತ್ತಾ ನಮ್ಮ ಸಮಾಜ ಇದು ನಮ್ಮ ಸಮಾಜ, ನಮ್ಮ ಸಮಾಜ ಇದು ನಮ್ಮ ಸಮಾಜ. ಅಂಬೇಡ್ಕರ ಜಯ ಹೇ, ಅಂಬೇಡ್ಕರ ಜಯ ಹೇ. ನಮಗೆ ಸ್ವಾತಂತ್ರ್ಯ ಮತದಾನ ಮತದಾನ ಸಂವಿಧಾನ ಉಳಿಸಿ, ಸಂವಿಧಾನ ಉಳಿಸಿ, ಸಂವಿಧಾನ ಉಳಿಸಿ, ನಮ್ಮೆಲ್ಲರ ಮತದಾನ ಮತದಾನ ಕಡ್ಡಾಯ ಮತದಾನ, ಕಡ್ಡಾಯ ಮತದಾನ, ಕಡ್ಡಾಯ ಮತದಾನ, ಕಡ್ಡಾಯ ಮತದಾನ. ದೇಶ ಉಳಿಸಿ ಸಂಕಲ್ಪ ಯಾತ್ರೆ ಏಪ್ರಿಲ್ 1ನೇ ತಾರೀಕಿನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರಾರಂಭವಾಗಿ 3 ವಿಭಾಗಗಳಾಗಿ ಸಂಚರಿಸಿ ಇಂದು 7ನೇ ತಾರೀಕಿಗೆ ವಿಜಯಪುರ ಜಿಲ್ಲೆಗೆ ಆಗಮಿಸಿದ್ದು, ಇದು ದೇಶ ಉಳಿಸಿ ಸಂಕಲ್ಪ ಯಾತ್ರೆ ಆಗಿರೋದ್ರಿಂದ ದೇಶ ಉಳಿಸಿ ಸಂಕಲ್ಪ ಯಾತ್ರೆ ಅಂತಂದ್ರೆ ದೇಶದಲ್ಲಿ ನಡೀತಕ್ಕಂತಹ ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಅಂತಂದ್ರೆ ಅಸಂವಿಧಾನಿಕವಾಗಿರ್ತಕ್ಕಂತಹ ನಡವಳಿಕೆಗಳು, ಕಾನೂನುಗಳನ್ನ ತಿದ್ದುಪಡಿ ಮಾಡಿ ಜನರ ಮೇಲೆ ಹೇರಿರ್ತಕ್ಕಂತಹ ತೆರಿಗೆಗಳು, ಇವುಗಳ ಮೂಲಕ ದೇಶದಲ್ಲಿ ಎಷ್ಟು ವಿಪರೀತವಾಗಿರ್ತಕ್ಕಂತಹ ಭ್ರಷ್ಟಾಚಾರ ದೇಶದಲ್ಲಿ ತಾಂಡವಾಡ್ತಾ ಇದೆ. ಆ ತಾಂಡವಾಡ್ತಕ್ಕಂಥದ್ದನ್ನ ಕಿತ್ತೊಗಿಲಿಕ್ಕೆ ಇದು ಒಳ್ಳೆ ಚುನಾವಣೆ ಅಸ್ತ್ರ. ಚುನಾವಣೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡೋದ್ರ ಮುಖಾಂತರ ಭ್ರಷ್ಟರನ್ನ ಓಡಿಸಲಿಕ್ಕೆ, ಚುನಾವಣೆಯಲ್ಲಿ ನಾವೇನಪ್ಪ ಮತದಾನ ಮಾಡೋದ್ರ ಮುಖಾಂತರ ಅವ್ರನ್ನ ಕಿತ್ತೊಗಿಲಿಕ್ಕೆ ಒಂದು ಒಳ್ಳೆ ಅಸ್ತ್ರ ಆಗಿರೋದ್ರಿಂದ ಈ ಚುನಾವಣೆ ಕೇವಲ ಒಬ್ಬ ಪಕ್ಷಗಳಿಗೆ ಒಬ್ಬರನ್ನ ಗೆಲ್ಲಿಸ್ಲಿಕ್ಕೆ ಒಬ್ಬರು ಸೋಲಿಸ್ಲಿಕ್ಕಲ್ಲ, ಇಲ್ಲಿ ಸಂವಿಧಾನ ಉಳಿಸಬೇಕಾ ಅಥವಾ ಬೇಡವಾ ಅಂತಕ್ಕಂಥ ಚುನಾವಣೆ ಆಗಿರೋದ್ರಿಂದ
ದೇಶ ಉಳಿಸಿ ಸಂಕಲ್ಪ ಯಾತ್ರೆ ಮೂಲಕ ಸಂವಿಧಾನ ಉಳಿಸಲಿಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಸಿದ್ಧತೆಯೊಂದಿಗೆ ನಾವೆಲ್ಲರೂ ಚುನಾವಣೆಯಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಚುನಾವಣೆಯಲ್ಲಿ ಮತದಾನ ಮಾಡಬೇಕು ಅಂತಕ್ಕಂಥ ಜಾಗೃತಿಯನ್ನು ಮೂಡಿಸಲಿಕ್ಕೆ ದೇಶ ಉಳಿಸಿ ಸಂಕಲ್ಪ ಯಾತ್ರೆಯನ್ನ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದು, ಇದು 7ನೇ ತಾರೀಕಿಗೆ ಬಿಜಾಪುರಕ್ಕೆ ಆಗಮಿಸಿದ್ದು, 8ನೇ ತಾರೀಕಿಗೆ ಎಲ್ಲ ರಾಜ್ಯದ ಎಲ್ಲ 3 ಭಾಗದಿಂದ ಸಂಚರಿಸಿರ್ತಕ್ಕಂಥ ಯಾತ್ರೆ ಬೆಳಗಾವಿಯಲ್ಲಿ ದೊಡ್ಡ ಸಮಾವೇಶಗೊಂಡು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಿಕ್ಕೆ ನಾಳೆ ಸಮಾವೇಶಗೊಳ್ಳಲಿದೆ. ಅದರ ನಿಮಿತ್ತವಾಗಿ 7ನೇ ತಾರೀಕಿನಿಂದ ಯಾತ್ರೆ ಬಿಜಾಪುರಕ್ಕೆ ಆಗಮಿಸಿದ್ದು, ಅದರ ನಿಮಿತ್ತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀನಾಥ್ ಪೂಜಾರಿ जी, हिंदुस्तान एक जमहूरी मुल्क है। जमहूरी मुल्क में सबका बराबर का हक है और इस जमहूरी मुल्क का एक दस्तूर है जिसे बाबा साहेब अम्बेडकर जी की सदारत में बना और उसी दस्तूर के मुताबिक कोई भी सियासी पार्टी हुकूमत करना चाहिए। किसी भी सियासी पार्टी को ये हक नहीं है कि वो दस्तूर के खिलाफ कोई काम करे। ये संकल्प यात्रा जो बेंगलुरु से निकला 3 रूट से होते हुए कल बेलगाम को पहुंचेगा। बेलगाम से हम जितने भी समुदाय हैं, इसमें अक़लियतें हैं, किसान तंजीमें हैं, दलित तंजीमें हैं, पिछड़े तबकात हैं, आदिवासी हैं और अनेक इसमें लिंगायत भी हैं। अनेक धर्म और समाज के लोगों के लिए बेलगाम से हम एक मैसेज दे रहे हैं कि अमन का मैसेज, शांति का मैसेज, मिलजुल कर रहने का मैसेज और अपना जो वोट का इस्तेमाल करना है, ये जमहूरी हक है, उस वोट के इस्तेमाल को करने के ताल्लुक से एक बड़ा मैसेज ये सारी तंजीमें मिलकर कल बेलगाम में देंगे कर्नाटक की जनता को। हम ये चाहते हैं कि ये जो वोट देना हम सब का हक है, वो 100% वोटिंग हमारी होना चाहिए। वोट नहीं होने की वजह से जो लोग इक़्तिदार पर आना चाहिए, जो संविधान को बचाने वाले हैं, संविधान के तहत बात करने वाले हैं, ऐसे लोग कामयाब नहीं हो पा रहे हैं। इसकी बड़ी वजह यह है कि बड़ी तादाद में लोग वोट नहीं दे रहे हैं। मैं एक एग्जाम्पल आपको देता हूँ। अगर आप बीजापुर लोकसभा क्षेत्र के बारे में सोचते हैं तो बीजापुर लोकसभा क्षेत्र में 2019 के इलेक्शन के मौके पर 6,50,000 लोगों ने यहाँ पे वोट नहीं दिया है। ज़रा सोच कर देखिए आप, जबकि वोट देना हमारा जमहूरी हक है, हम वोट नहीं देने की वजह से जिस तरह के लोग इक़्तिदार पर आते हैं वह हमारे सामने वाज़ेह है। लिहाजा हम ये संकल्प यात्रा जो निकाल रहे हैं, लोगों को मिलजुल कर रहने की बात हम करते हैं, शांति सौहार्द की बात हम करते हैं और जमहूरियत की बात हम करते हैं और वोट 100% डालने की बात हम कर रहे हैं। ये मैसेज हम कल भी बेलगाम में जब बहुत बड़ा प्रोग्राम होगा, इजलास होगा, उसके ज़रिए से भी कर्नाटक की जनता को एक बड़ा संदेश हम देंगे। आपके माध्यम से भी हम ये कहेंगे कि ये हमारा जो रियासत है, ये शांति से रहने के लिए है, अमन से रहने के लिए है, मिलजुल कर रहने के लिए है। अब आने वाले चुनाव के अंदर 100% वोटिंग की बात करने की है। हम चाहते हैं कि ये मैसेज तमाम लोगों तक पहुँचे हमारी जानिब से। मोहम्मद यूसुफ कन्नी, सेक्रेटरी जमात इस्लामी हिंद, कर्नाटक। ಇವತ್ತು ದೇಶ ಉಳಿಸಿ ಸಂಕಲ್ಪ ಯಾತ್ರೆ ಬಿಜಾಪುರ ನಗರಕ್ಕೆ ಬಂದಿದೆ. ಒಂದು ವಾರದ ಹಿಂದೆ ಕರ್ನಾಟಕದ 3 ಭಾಗಗಳಿಂದ ದೇಶ ಉಳಿಸಿ ಸಂಕಲ್ಪ ಯಾತ್ರೆ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಡ್ತಾ, ಎಲ್ಲ ತಾಲೂಕು ಕೇಂದ್ರಗಳಿಗೆ ಅಲ್ಲಿನ ಎಲ್ಲ ನಾಗರಿಕರ ಜೊತೆ ಸಂವಾದ ನಡೆಸ್ತಾ ಇವತ್ತು ಬಿಜಾಪುರಕ್ಕೆ ಬಂದಿದೆ ಮತ್ತು ಬಿಜಾಪುರದಿಂದ ನಾಳೆ ಬೆಳಗಾಂ ಹೋಗಿ ಬೆಳಗಾಂನಲ್ಲಿ ನಡೀತಿರುವಂತ ಸಂಕಲ್ಪ ಸಮಾವೇಶದಲ್ಲಿ ಇದು ಎಲ್ಲರೂ ಒಗ್ಗೂಡಿ ಒಂದು ಸಂಕಲ್ಪವನ್ನ ತಗೊಳ್ಳೋದ್ರ ಮೂಲಕ ಮುಕ್ತಾಯಗೊಳ್ತಾ ಇದೆ. ಬಹಳ ಮುಖ್ಯವಾದಂಥದ್ದು ಇವತ್ತಿನ ಸಂದರ್ಭದಲ್ಲಿ ದೇಶ ಉಳಿಸ್ಲಿಕ್ಕಾಗಿ ನಾವೆಲ್ಲರೂ ಕೂಡ ಕಟಿಬದ್ಧರಾಗಿರ್ತೀವಿ, ಸಂವಿಧಾನವನ್ನ ಮತ್ತು ದೇಶದ ಪ್ರಜಾತಂತ್ರವನ್ನ ಉಳಿಸ್ಕೊಳ್ತೀವಿ ಎನ್ನುವಂತ ಸಂಕಲ್ಪ ತೆಗೆದುಕೊಳ್ಳುವಂತ ಒಂದು ಬಹಳ ದೊಡ್ಡ ಸಂದೇಶ ಹೊತ್ತಂತ ಯಾತ್ರೆ ಇದು ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಸಂವಿಧಾನ ಈ ದೇಶದ ಎಲ್ಲ ಜನ ಸಮುದಾಯದ ಕನಸುಗಳನ್ನ ಈಡೇರಿಸುವಂತ ಆಶಯವನ್ನ ಹೊತ್ತಿರತಕ್ಕಂಥದ್ದು. ಈ ದೇಶದ ರೈತರು, ಈ ದೇಶದ ವಿದ್ಯಾರ್ಥಿಗಳು, ಯುವಜನರು, ಶ್ರಮಜೀವಿಗಳು, ಮಹಿಳೆಯರು, ಅಲ್ಪಸಂಖ್ಯಾತರು, ಶೋಷಿತ ಸಮುದಾಯದವರು ಎಲ್ಲರನ್ನೂ ಒಳಗೊಂಡಂತೆ ಈ ದೇಶ ಪ್ರಗತಿ ಹೊಂದಬೇಕು. ಇಲ್ಲಿ ಎಲ್ಲರೂ ಕೂಡ ಸಮಾನತೆಯಿಂದ, ಶಾಂತಿಯಿಂದ, ಸೌಹಾರ್ದತೆಯಿಂದ ಮತ್ತು ಸಹಬಾಳ್ವೆಯಿಂದ ಬದುಕು ಹಂಗಾಗಬೇಕು ಅನ್ನುವಂಥದ್ದು ಸಂವಿಧಾನದ ಆಶಯ. ಈ ದೇಶದ ಸ್ವಾತಂತ್ರ್ಯದ ಆಶಯ ಕೂಡ ಇದೇನೆ.
ಸ್ವಾತಂತ್ರ್ಯ ಚಳುವಳಿ ಈ ಎಲ್ಲ ಆಶಯಗಳನ್ನ ಹೊತ್ತು ನಡೆದಂತ ಒಂದು ಚಳುವಳಿಯಾಗಿತ್ತು. ಸ್ವಾತಂತ್ರ್ಯ ಚಳುವಳಿಗಾಗಿ ಈ ದೇಶದ ಪ್ರತಿಯೊಂದು ಜನ ಸಮುದಾಯ ತ್ಯಾಗ ಮಾಡಿದೆ, ಪ್ರತಿಯೊಂದು ಜನ ಸಮುದಾಯ ತನ್ನ ಕೊಡುಗೆ ಕೊಟ್ಟಿದೆ. ರಕ್ತ ಮತ್ತು ಬೆವರು ಹರಿಸಿ ನಮ್ಮ ಹಿರಿಯರು ನಮಗೆ ಈ ದೇಶದ ಸ್ವಾತಂತ್ರ್ಯವನ್ನು ಗಳಿಸ್ಕೊಟ್ಟಿದ್ದಾರೆ. ಪ್ರಜಾತಂತ್ರ ನಮ್ಗೆ ಉಚಿತವಾಗಿ ಸಿಕ್ಲಿಲ್ಲ, ಅದಕ್ಕಾಗಿ ನಮ್ಮ ಹಿಂದಿನ ತಲೆಮಾರು ಬಹಳ ದೊಡ್ಡ ತ್ಯಾಗ ಮಾಡಿದೆ, ಬಹಳ ದೊಡ್ಡ ಬೆಲೆ ತೆತ್ತಿದೆ. ಅದರ ಆಶಯವಾಗಿ ಸಿಕ್ಕಿರುವಂತ ಸಂವಿಧಾನ ಏನಿದೆಯೋ ಅದು ನಮಗೆ ಎಲ್ಲ ಹಕ್ಕುಗಳನ್ನ ಖಾತ್ರಿಪಡಿಸುತ್ತೆ. ಅಂತ ಸಂವಿಧಾನವನ್ನ ಬದಲಾಯಿಸ್ತೀವಿ ಎನ್ನುವಂತ ಶಕ್ತಿಗಳಿಗೆ ಒಂದು ಎಚ್ಚರಿಕೆ ಕೊಡಬೇಕಾದಂತ ಸಮಯ ಇದು. ಎಲ್ಲಕ್ಕಿಂತ ಮುಖ್ಯವಾಗಿ ಯಾಕೆ ಇವತ್ತು ಈ ದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಹುಕೋಟ್ಯಾಧಿಪತಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ಅದಾನಿ ಅಂಬಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೇ ಹೊರತು ಈ ದೇಶದ ಜನ ಸಮುದಾಯದ ಕೈಲಿರ್ಬೇಕಾದಂತ ಹಣ ಎಲ್ಲಿ ಹೋಗಿದೆ, ಅದು ಎಲ್ಲಿ ಯಾಕೆ ಅವ್ರ ಕೈಗೆ ಸಿಗ್ತಾ ಇಲ್ಲ, ರೈತರ ಕೈಗೆ ಯಾಕೆ ಆದಾಯ ಸಿಗ್ತಾ ಇಲ್ಲ, ದುಡಿತೀವಿ ಅನ್ನುವಂತ ಯುವ ಜನರ ಕೈಗೆ ಯಾಕೆ ಉದ್ಯೋಗ ಸಿಗ್ತಾ ಇಲ್ಲ, ಹೆಣ್ಣು ಮಕ್ಕಳಿಗೆ ಯಾಕೆ ಸುರಕ್ಷತೆ ಸಿಗ್ತಾ ಇಲ್ಲ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಜವಾಬ್ದಾರಿಯನ್ನ ಇವತ್ತು ಆಳ್ತಾ ಇರುವಂತವರು ತಗೊಳ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ಈ ಪ್ರಶ್ನೆಗಳಿಗೆ ನಮ್ಮ ದೇಶದ ಜನತೆಯೇ ಉತ್ತರ ಕಂಡುಕೊಳ್ಬೇಕಾಗಿದೆ. ಮತ್ತು ಬಹಳ ಮುಖ್ಯವಾಗಿ ನಮ್ಮೆಲ್ಲರನ್ನ ರಕ್ಷಿಸುವಂತ ಸಂವಿಧಾನವನ್ನ ಇವತ್ತು ರಕ್ಷಿಸುವಂತದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ಭಾವಿಸಿ ನಾವೆಲ್ಲರೂ ಒಗ್ಗೂಡಿ ಈ ಕಾಯಕಕ್ಕೆ ಕೈ ಜೋಡಿಸಬೇಕಾಗಿದೆ ಎನ್ನುವಂತ ದೃಷ್ಟಿಯಿಂದ ಈ ಸಂಕಲ್ಪ ಯಾತ್ರೆ ಒಂದು ಸಂದೇಶವನ್ನು ಕೊಡ್ತಾ ಸಂಚರಿಸಿದೆ. ಇದರೊಳಗಡೆ ಇವತ್ತು ಬಿಜಾಪುರದ ಎಲ್ಲ ನಾಗರಿಕರು ಕೂಡ ಕೈ ಜೋಡಿಸಿದ್ದಾರೆ, ಜೊತೆಗೂಡಿದ್ದಾರೆ. ನಾಳೆ ನಡೆಯುವಂತ ಸಂಕಲ್ಪ ಸಮಾವೇಶದಲ್ಲಿ ಬೆಳಗಾವಿಗೆ ಇಡೀ ರಾಜ್ಯದ ಮತ್ತು ಬಿಜಾಪುರದ ಎಲ್ಲ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಹೇಳಿ ಸಂಕಲ್ಪ ಯಾತ್ರೆಯ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನನ್ನ ಮಲ್ಲಿಗೆ, ಎದ್ದೇಳು ಕರ್ನಾಟಕದ ಕೇಂದ್ರ ಸಮಿತಿ ಸದಸ್ಯ. हमारा देश भारत आज़ाद होने के बाद, स्वतंत्रता के बाद हमारे यहाँ के लीडर्स ने, हमारे यहाँ के रहनुमाओं ने ये डिसाइड किया कि हमारे देश को सेकुलर इंडिया बनाना चाहिए। हमारा भारत एक सेकुलर भारत है। ये इसलिए कि यहाँ पर बहुत सारे मज़हब के मानने वाले रहते हैं, बहुत से ज़बान बोलने वाले रहते हैं और बहुत सारे अलग अलग रंग और नस्ल के लोग यहाँ पाए जाते हैं। इन तमाम को मिलाकर एक सेकुलर इंडिया हमारे बड़ों ने, हमारे लीडर्स ने बनाया है। इसकी ख़ास बात यह है, हम यहाँ सब मिलजुल कर रहते हैं, शांति के साथ रहते हैं, अमन के साथ रहते हैं। कि आज हमको इस बात की ज़रूरत पड़ी है कि हम संकल्प यात्रा निकालें इस बात पर कि हमारे देश को बचाना है। ನಮ್ಮ ದೇಶ ಉಳಿಸಲಿಕ್ಕಾಗಿ आज हम जो है ये संकल्प यात्रा निकाले हैं। ये वजह ये है कि आज जो हमारा समाज के अंदर जो लोग नफरत के बीच बो रहे हैं, जो लोग नफरत की बात कर रहे हैं और जो लोग लोगों के अंदर भेदभाव की बात कर रहे हैं, उससे हमारा देश आगे नहीं बढ़ेगा, हमारा देश रुक जाएगा। हमारे देश से अगर हमको प्यार है, मोहब्बत है, तो यहाँ पर अमन होना चाहिए, हम सबको मिलजुल कर रहना चाहिए। यही संकल्प यात्रा के ज़रिए हम तमाम देशवासियों को मैसेज देना चाहते हैं। और हमारी सबसे बड़ी ताकत हमारा वोट है और ये वोट जो है हम अब आने वाले इलेक्शन में हम इसका सही इस्तेमाल करें, ठीक तरीके से इस्तेमाल करें और उसको हम समझें कि हमारा वोट किसी को बेचे नहीं और किसी के दबाव में इसका इस्तेमाल नहीं करें, बल्कि हमको जो संविधान हमको हक दिया है, जो पावर दिया है, उसको समझकर जानकर हम जिसको चाहते हैं उसको वोट का इस्तेमाल करें, देश के हित में करें, जनता के हित में करें। यही हमारा मैसेज है, यही हमारा संदेश है। मेरा नाम अब्दुल खदीर है, मैं एद्दोळु कर्नाटक का डिस्ट्रिक्ट कोऑर्डिनेटर।